ಜಲಾಸುರನ ಆರ್ಭಟಕ್ಕೆ ಕೇರಳದ ವಾಯನಾಡಿನಲ್ಲಿ ಅತಿದೊಡ್ಡ ದುರಂತವೊಂದು ಸಂಭವಿಸಿದೆ. 19 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ, ಸಂತಾಪ ಸೂಚಿಸಿದ್ದಾರೆ. ಸಾವನ್ನಪ್ಪಿರುವವರ ಕುಟುಂಬಗಳಿಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೇಂದ್ರದಿಂದ ಎಲ್ಲ ಸಹಾಯ ಮಾಡುವಂತ ಭರವಸೆಯನ್ನು ನೀಡಿದ್ದಾರೆ ಪ್ರಧಾನಿ. ಎಲ್ಲ ಸಹಾಯ ಮಾಡ್ತೇವೆ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆ ಮಾತನಾಡಿ ಭರವಸೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದ ಸಹಕಾರ ಕೇರಳದ ಜೊತೆ ಇರುತ್ತೆ. ಈ ಮಾತನ್ನ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ನೋಡ್ತಾ ಇದ್ದೀರಿ, distress the landslides in the part of Wayanad. ಎಲ್ಲಿ ವಯನಾಡಿನಲ್ಲಿ ಈ ದುರಂತ ಸಂಭವಿಸಿದೆಯೋ ನನ್ನ ಸಂತಾಪಗಳು ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಯಾರು ಇಂಜೂರ್ಡ್ ಆಗಿದ್ದಾರೆ, ಯಾರು ಗಾಯಗೊಂಡಿದ್ದಾರೆ, ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿದ್ದಾರೆ. ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ. ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಜೊತೆ ನಾನು ಮಾತನಾಡಿದ್ದೇನೆ. ಜೊತೆಗೆ ಎಲ್ಲ ಸಾಧ್ಯವಿರುವಂಥ ಸಹಾಯಗಳನ್ನು ನಾವು ಮಾಡ್ತೇವೆ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಅಲ್ಲಿನ ಅಧಿಕಾರಿಗಳ ಪ್ರಕಾರ ರಕ್ಷಣಾ ತಂಡದಲ್ಲಿರುವಂಥವರಿಗೆ ಆ ಸ್ಥಳಗಳಿಗೆ ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅತಿಯಾದ ಮಳೆ ಇದೆ. ಮಳೆಯ ಕಾರಣಕ್ಕಾಗಿ ಆ ಬೆಟ್ಟಗಳನ್ನು ಹತ್ತಿ ಅಥವಾ ವಾಹನಗಳ ಮೂಲಕ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಾರಿ ದುರ್ಗಮ ಹಾದಿಯದು. ಜೊತೆಗೆ ಅಲ್ಲಲ್ಲಿ ಬೆಟ್ಟಗಳು ಕುಸಿತವಾಗಿದ್ದಾವೆ. ಆ ಸ್ಥಳವನ್ನು ತಲುಪಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಂಡಿಯನ್ ಏರ್ಫೋರ್ಸ್ನ 2 ರಕ್ಷಣಾ ಹೆಲಿಕಾಪ್ಟರ್ಗಳನ್ನು ಕಳಿಸ್ತಾ ಇದ್ದಾರೆ. 2 ರಕ್ಷಣಾ ಹೆಲಿಕಾಪ್ಟರ್ಗಳು ಅಲ್ಲಿಗೆ ಹೋಗ್ತಾ ಇದ್ದಾವೆ. ಆ ನಂತರದಲ್ಲಿ ನಿಜವಾದ ಪಿಕ್ಚರ್ ಸಿಗುತ್ತೆ.